ಲೇಡೀಸ್ ಅಂಡ್ ಜೆಂಟಲ್ಮನ್, ಅಯ್ಯೋ ಇನ್ ಮುಂದೆ ಚಿನ್ನ ಬೆಳ್ಳಿ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಂತವ್ರಿಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿ ಇದೆ. ಇರಾನ್ ನಲ್ಲಿ ಯುದ್ಧ ನಡೀತಾ ಇದ್ರು, ಬಂಗಾರದ ಬೆಲೆ ಕುಸಿತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಸಹ ಬರುತ್ತೆ. ಅಷ್ಟೊತ್ತಿಗೆ ಇನ್ನೂ ಚಿನ್ನದ ಬೆಲೆ ಕುಸಿಯುತ್ತೆ. ಬಂಗಾರವನ್ನ ಖರೀದಿ ಮಾಡೋದಕ್ಕೆ ಇದು ಸುಸಮಯವಾಗಿದೆ. ಅದ್ ಹೇಗೆ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನೋಡ್ತಾ ಇದ್ದಂತೆ ಗಗನಕ್ಕೇರಿದಂತಹ ಚಿನ್ನ ಬೆಳ್ಳಿ ದಿನ ಕಳೆಯೋದ್ರೊಳಗೆ ಕುಸಿತಾ ಇದೆ. ಅಲ್ಲಿ ನೋಡಿದ್ರೆ ಇರಾನ್ ಮತ್ತೆ ಅಮೆರಿಕ ದೇಶದ ನಡುವೆ ಯುದ್ಧ ನಡೀತಾ ಇದೆ. ಇದರಿಂದ ಪೆಟ್ರೋಲ್, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಚಿನ್ನದ ಬೆಲೆ ಮಾತ್ರ ಕುಸಿತಾ ಹೋಗ್ತಾ ಇದ್ದು ಇದು ಎಲ್ರಿಗೂ ಶಾಕ್ ಆಗಿದೆ. ಹೇಗಿದ್ರು ಯುಗಾದಿ ಹಬ್ಬ ಬೇರೆ ಬಂತು, ಹಬ್ಬಕ್ಕೆ ಒಡವೆ ತೆಗೆದುಕೊಳ್ಬೇಕು ಅಂತ ಅನ್ಕೊಳ್ಳೋರ್ಗೆ ಇದು ಗುಡ್ ನ್ಯೂಸ್ ಬಿಡಿ. ಇವತ್ತು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದ್ದು 24 ಕ್ಯಾರೆಟ್ ಚಿನ್ನದ ಬೆಲೆ 980 ರೂಪಾಯಿಗಳಷ್ಟು ಕುಸಿತವಾಗಿ 10 ಗ್ರಾಂಗೆ 1,63,530 ರೂಪಾಯಿಗಳಿಗೆ ಬಂದು ನಿಂತಿದೆ. ಆಭರಣಗಳಿಗೆ ಬಳಕೆ ಮಾಡುವಂತಹ 22 ಕ್ಯಾರೆಟ್ ಚಿನ್ನ ಏನಿದೆ ಅದು 900 ರೂಪಾಯಿ ಕಡಿಮೆ ಆಗಿ 10 ಗ್ರಾಂಗೆ 1,49,900 ರೂಪಾಯಿ ತಲುಪಿದೆ. ಇನ್ನು 18 ಕ್ಯಾರೆಟ್ ಚಿನ್ನ 730 ರೂಪಾಯಿ ಇಳಿದಿದ್ದು 10 ಗ್ರಾಂಗೆ 1,22,650 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಕಳೆದ 4 ದಿನಗಳಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ 10,000 ರೂಪಾಯಿ ಕಡಿಮೆ ಆಗಿದ್ದು ಗ್ರಾಹಕರಿಗೆ ಭಾರಿ ಅಚ್ಚರಿ ತಂದಿದೆ. ಇನ್ನು ಬೆಳ್ಳಿ, ನಾನ್ ನಿಂತಿದ್ದೀನಿ ಅಂತ 1 ಕೆಜಿ ಬೆಳ್ಳಿ 2,95,000 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು ಆಭರಣ ಪ್ರಿಯರು ದಿಲ್ ಖುಷ್ ಆಗಿದ್ದಾರೆ. ಚಿನ್ನ ಬೆಳ್ಳಿ ಬೆಲೆ ಕಡಿಮೆ ಆಗ್ತಾ ಇರೋದು ಬಿಟ್ರೆ ಈ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೆಣ್ಮಕ್ಳು ಚಿನ್ನದ ಅಂಗಡಿಗೆ ಲಗ್ಗೆ ಇಟ್ರೆ, ಗಂಡಸರು ಶೇರ್ ಮಾರ್ಕೆಟ್, ಗೋಲ್ಡ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.